ಶಿಡ್ಲಘಟ್ಟ ನಗರಸಭೆ ಆಯುಕ್ತಗೆ ಜೀವ ಬೆದರಿಕೆ ಹಾಕಿದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನ ವಿರುದ್ಧ ದಾಖಲಾಗಿರುವಂತಹ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಹೇಳಿ ಕೋರಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅರ್ಜಿಯನ್ನು ಸಲ್ಲಿಸಿದರು. ಅಜ್ಞಾತ ಸ್ಥಳದಲ್ಲಿಯೇ ಇದ್ದು ವಕೀಲರ ಮೂಲಕ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಹೈಕೋರ್ಟ್ ಇವತ್ತು ತೀವ್ರ ತರಾಟೆಗೆ ತೆಗೆದುಕೊಂಡು ಇನ್ಫ್ಯಾಕ್ಟ್ ಅವರ ಪರ ವಕೀಲರು ಯಾರಿದ್ರು ಅವರಿಗೆ ಫೋನ್ ಮೂಲಕ ಆಡಿದ ಮಾತಿಗೆ ಕ್ಷಮೆ ಕೇಳಿದ್ದಾರೆ ಅಂತ ಹೇಳಿ ವಕೀಲರು ಹೇಳಿದ್ರು. ಈಗ ಕೋರ್ಟ್ನಲ್ಲಿ BNS ಸೆಕ್ಷನ್ 132 ಈ ಕೇಸಿಗೆ ಅನ್ವಯ ಆಗೋದಿಲ್ಲ, ತನಿಖೆಗೆ ಸಹಕರಿಸೋದಿಕ್ಕೆ ಅವರು ಸಿದ್ಧರಿದ್ದಾರೆ, ಸೊ ಹಾಗಾಗಿ ರಕ್ಷಣೆಗೆ ಮನವಿ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಕೋರ್ಟ್ನಲ್ಲಿ ವಕೀಲರು ಹೇಳಿದ್ರು. ಜೊತೆಗೆ ಸಾರ್ವಜನಿಕವಾಗಿ ಕ್ಷಮೆ ಕೇಳೋದಕ್ಕೆ ರಾಜೀವ್ ಗೌಡ ಸಿದ್ಧರಿದ್ದಾರೆ ಅಂತಲೂ ಕೂಡ ಅವರ ಪರ ವಕೀಲರು ಇವತ್ತು ಕೋರ್ಟ್ಗೆ ಹೇಳಿದ್ದಾರೆ. ರಾಜೀವ್ ಗೌಡ ಪರ ಹಿರಿಯ ವಕೀಲರಾಗಿರುವಂತಹ ವಿವೇಕ್ ರೆಡ್ಡಿ ಅವರು ಇವತ್ತು ವಾದವನ್ನು ಮಂಡಿಸಿದ್ರು. ಆ ಸಂದರ್ಭದಲ್ಲಿ ಅವರು ಹೇಳಿದ್ರು, ಈಗಾಗಲೇ ಯಾರು ದೂರನ್ನು ದಾಖಲಿಸಿದರೋ ಪೌರಾಯುಕ್ತೆ ಅವರಿಗೂ ಕೂಡ ಕ್ಷಮೆ ಕೇಳಿದ್ದಾರೆ, ಜೊತೆಗೆ ಬಹಿರಂಗವಾಗಿಯೂ ಕೂಡ ಕ್ಷಮೆ ಕೇಳೋದಕ್ಕೆ ತಯಾರಿದ್ದಾರೆ. ಎಫ್ಐಆರ್ ರದ್ದು ಕೋರಿ ಅರ್ಜಿ ಸಲ್ಲಿಸಿದಂತಹ ರಾಜೀವ್ ಗೌಡಗೆ ಈ ಸಂದರ್ಭದಲ್ಲಿ ತರಾಟೆಗೆ ತೆಗೆದುಕೊಂಡ್ರು ನ್ಯಾಯಮೂರ್ತಿಗಳು. ಅರ್ಜಿದಾರರ ವಿರುದ್ಧ BNS ಸೆಕ್ಷನ್ 74, 79 ಯಾಕೆ ಹಾಕಿಲ್ಲ? ಅರ್ಜಿದಾರನಿಗೆ ಮಹಿಳೆಯರು ಅಂದ್ರೆ ಗೌರವ ಇಲ್ವಾ ಅಂತೇಳಿ ನ್ಯಾಯಮೂರ್ತಿ M ನಾಗಪ್ರಸನ್ನ ಅವರಿದ್ದಂತಹ ಹೈಕೋರ್ಟ್ ಪೀಠ ಇವತ್ತು ತರಾಟೆಗೆ ತೆಗೆದುಕೊಳ್ತು. ಅರ್ಜಿದಾರರ ಇಂತಹ ಮಾತನ್ನೆಲ್ಲ ಹೇಗೆ ಆಡೋದಕ್ಕೆ ಸಾಧ್ಯ? ಒಮ್ಮೆ ಮಾತನಾಡಿದ್ರೆ ವಾಪಸ್ ಪಡೆಯೋದಕ್ಕೆ ಆಗೋದಿಲ್ಲ. ಅದು ನಿಯಂತ್ರಣವಿಲ್ಲದ ನಾಲಿಗೆನೇ ಎಲ್ಲವನ್ನೂ ಹಾಳು ಮಾಡಬಲ್ಲದು. ನೀವು ಕ್ಷಮೆ ಕೇಳಿದ್ರೂ ಒಡೆದಿರುವ ಮನಸ್ಸುಗಳು ಒಂದಾಗೋದಿಲ್ಲ ಅಂತೇಳಿ ರಾಜೀವ್ ಗೌಡ ಅರ್ಜಿ ಸಂಬಂಧ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ಜೊತೆಗೆ ಈಗ ಆದೇಶವನ್ನ ಕಾಯ್ದಿರಿಸಿದೆ ಹೈಕೋರ್ಟ್. ಇದುವರೆಗೂ ಕೂಡ ಪೊಲೀಸರ ಕೈಗೆ ಸಿಕ್ಕಿಲ್ಲ. FIR ದಾಖಲಾಗಿದೆ, ಪೊಲೀಸರು ಕೂಡ ನಾವು ಹುಡುಕ್ತಾ ಇದ್ದೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಪೊಲೀಸರು ನಿಜಕ್ಕೂ ತುಂಬ ಸೀರಿಯಸ್ ಆಗಿ ತೊಗೊಂಡು ಅವ್ರನ್ನ ಹುಡುಕ್ತಾ ಇದ್ದಾರಾ ಇಲ್ವಾ ಅನ್ನುವಂಥದ್ದು ಪ್ರಶ್ನಾರ್ಹ. ಯಾಕಂದರೆ ಆ ಇನ್ಸಿಡೆಂಟ್ ಎಲ್ಲ ಆದಮೇಲೆ TV9 ಜೊತೆಗೇನೆ ಮಾತಾಡಿದ್ರು, ನಮ್ಮ ಪ್ರತಿನಿಧಿಗೆ ಸಿಗ್ತಾರೆ ಅಂತ ಹೇಳಿದ್ರೆ ಪೊಲೀಸರಿಗೆ ಸಿಗಲ್ವಾ? ಆ ಟೈಮಲ್ಲಿ ಮಾತಾಡಿ ಎಲ್ಲವೋ ಹೇಳಿ ನಾನು ಕ್ಷಮೆನೂ ಕೇಳ್ತೀನಿ ಅಂತೆಲ್ಲ ಹೇಳಿದವರು. ಹಾಗೆಲ್ಲ ಅವ್ರನ್ನ ಹೋಗೋದಕ್ಕೆಲ್ಲ ಬಿಟ್ಬಿಟ್ಟು ಈಗ ಇಲ್ಲ ನಾವು ಹಿಡಿಯೋಕ್ಕಾಗ್ತಿಲ್ಲ, ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ, ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಬಟ್ ಇದನ್ನು ಎಷ್ಟು ಮಟ್ಟಿಗೆ ನಂಬಬೇಕು ಗೊತ್ತಿಲ್ಲ. ಸೊ ಒಟ್ನಲ್ಲಿ ಈಗ ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಇವತ್ತು ಆದೇಶವನ್ನು ಕಾಯ್ದಿರಿಸಲಾಗಿದೆ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರಮೇಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಹಾಗೆ ಚಿಕ್ಕಬಳ್ಳಾಪುರದಿಂದ ನಮ್ಮ ಪ್ರತಿನಿಧಿ ಭೀಮಪ್ಪ ಕೂಡ ಜಾಯ್ನ್ ಆಗಿದ್ದಾರೆ. ಮಾತಾಡೋಣ. ರಮೇಶ್, ಇವತ್ತು ಕೋರ್ಟ್ನಲ್ಲಿ ಏನು ನಡೀತು? ಇವತ್ತು ವಕೀಲರು ಏನಂತ ವಾದ ಮಂಡಿಸಿದ್ರು? ಈಗ ರಾಜೀವ್ ಗೌಡ ಕೇಳ್ತಾ ಇರುವಂಥದ್ದೇನು? ಒಂದು ಕ್ಷಮೆ ಕೇಳಕ್ಕೆ ರೆಡಿ ಇದ್ದಾರೆ ಅಂತ ಹೇಳ್ತಾರೆ, ಬಹಿರಂಗವಾಗಿಯೂ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ FIR ರದ್ದು ಮಾಡಬೇಕು ಅಂತಲೂ ಕೂಡ ಕೇಳ್ತಾ ಇದ್ದಾರೆ. ಎಕ್ಸಾಕ್ಟಾಗಿ ಅರ್ಜಿಯಲ್ಲಿ ಕೇಳಿರೋದೇನು? ಇವತ್ತೇನು ನಡೀತು ಹಾಗಾದ್ರೆ? ರೆಹಮಾನ್, ನಗರಸಭೆ ಪೌರಾಯುಕ್ತೆಗೆ ಬೆದರಿಕೆ ಹಾಕಿದ್ದಂಥ ರಾಜೀವ್ ಗೌಡ ಈಗ FIR ಅನ್ನು ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈಗ ಮಧ್ಯಂತರವಾಗಿ ಅವರು ಒಂದು ಮನವಿ ಮಾಡ್ತಾ ಇದ್ದಾರೆ, ನಾನು ತನಿಖೆಗೆ ಸಹಕರಿಸೋದಕ್ಕೆ ಸಿದ್ಧ ಇದ್ದೀನಿ, ಪೊಲೀಸರು ಬಂದು ನನ್ನ ಮನೆ ಮುಂದೆನೇ ಮಲಗ್ತಾ ಇದ್ದಾರೆ, ಹೀಗಾಗಿ ನನಗೆ ಮಧ್ಯಂತರ ರಕ್ಷಣೆ ಅಂದರೆ ಬಂಧನದಿಂದ ರಕ್ಷಣೆ ಕೊಟ್ಟರೆ ನಾನು ತನಿಖೆಗೆ ಸಹಕರಿಸ್ತೀನಿ, ಮತ್ತು ಈಗಾಗಲೇ ಮಾಧ್ಯಮಗಳ ಮೂಲಕ ಕ್ಷಮೆಯನ್ನು ಕೇಳಿದ್ದೀನಿ ಪೌರಾಯುಕ್ತೆಗೆ, ಈಗ ನಾನು ಬಹಿರಂಗವಾಗಿ ಸಾರ್ವಜನಿಕವಾಗಿ ಕ್ಷಮೆ ಕೇಳೋದಕ್ಕೂ ಕೂಡ ಸಿದ್ಧ ಇದ್ದೀನಿ, ಹೀಗಾಗಿ ಮಧ್ಯಂತರ ರಕ್ಷಣೆ ಕೊಡಬೇಕು. ನಾನು ಸಿನಿಮಾದೊಂದು ಬ್ಯಾನರ್ ಹಾಕಿದ್ದೆ, ಆದರೆ ಅವರು ಸಿನಿಮಾ ಬ್ಯಾನರನ್ನು ತೆಗೆದಿದ್ದಾರೆ, ಬೇರೆಯವರ ಪೋಸ್ಟರ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ, ನನಗೆ ಕೊಟ್ಟಿಲ್ಲ ಅನ್ನುವಂಥ ಒಂದು ವಾದ ಮಂಡನೆಯನ್ನು ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ತೀವ್ರ ತರಾಟೆಗೆ ತಗೊಂಡಿದೆ. ಅಂದರೆ ಮಹಿಳೆಯರು ಅಂದರೆ ನಿಮಗೆ ಗೌರವನೇ ಇಲ್ವಾ? ಒಂದ್ಸಲ ಮಾತಾಡಿದ್ರೆ ಹೋಯ್ತು, ಅದನ್ನು ನೀವು ವಾಪಸ್ ತಗೊಳಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ರಾಜೀವ್ ಗೌಡ ಪರ ವಕೀಲರು ಮನವಿ ಮಾಡಿದ್ರು ಏನಂದರೆ ನಾವು ಕ್ಷಮೆ ಕೇಳ್ತೀನಿ ಮತ್ತು ಆಡಿದ ಮಾತನ್ನು ಹಿಂಪಡಿತೀನಿ ಮತ್ತು ಈಗಾಗಲೇ ಕ್ಷಮೆಯನ್ನು ಕೇಳಿದ್ದೀನಿ ಅಂತ ಹೇಳಿದ್ದಕ್ಕೋಸ್ಕರ ಹೈಕೋರ್ಟ್ ಅಬ್ಸರ್ವೇಷನ್ ಮಾಡಿದೆ. ಒಂದ್ಸಲ ಮಾತಾಡಿದ್ರೆ ಹೋಯ್ತು, ಮತ್ತೆ ಅದನ್ನು ಒಂದು ಮಾಡೋದಕ್ಕಾಗಲ್ಲ, ಒಡೆದೋಗಿರೋದನ್ನು ಯಾವುದನ್ನು ಒಂದು ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನೀವು ಮಾತಿನ ಬಗ್ಗೆ ಭಾಳ ಎಚ್ಚರಿಕೆ ಇರಬೇಕು. ನಾಲ್ಗೆ ಮೇಲೆ ಹಿಡಿತಾ ಇಲ್ಲದೆ ಹೋದರೆ ಅದು ಅನಾಹುತವನ್ನೇ ಸೃಷ್ಟಿ ಮಾಡ್ಬೋದು ಅಂತೇಳಿ ನ್ಯಾಯಮೂರ್ತಿಗಳು ಅಭಿಪ್ರಾಯಪಟ್ಟರು. ಜೊತೆಗೆ ಈ ಕೇಸ್ನಲ್ಲಿ ಸೆಕ್ಷನ್ 74, 79 ಯಾಕೆ ಹಾಕಿಲ್ಲ ಅಂತೇಳಿ ಸರ್ಕಾರವನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಯಾಕಂದರೆ ಮಹಿಳೆಯರಿಗೆ ಇಷ್ಟೊಂದು ಕೆಟ್ಟ ಭಾಷೆಯನ್ನು ಬಳಸಿದಾಗ ಅವ್ರ ವಿರುದ್ಧ ಸೆಕ್ಷನ್ 74 ಯಾಕೆ ಹಾಕಿಲ್ಲ, ಸೆಕ್ಷನ್ 79 ಯಾಕೆ ಹಾಕಿಲ್ಲ ಅನ್ನೋಂಥ ಪ್ರಶ್ನೆಯನ್ನು ಕೂಡ ಇಟ್ಟಿದ್ದಾರೆ. ಜೊತೆಗೆ ಅರ್ಜಿದಾರರು ಎಲ್ಲಿದ್ದಾರೆ ಈಗ ಅವ್ರ ಅಡ್ರೆಸ್ ಕೊಡಿ ಅಂತೇಳಿ ಕೇಳಿದ್ರು. ಆಗ ನಾನು ಎಲ್ಲಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ ಅಂತೇಳಿ ಅರ್ಜಿದಾರ ಪರ ವಕೀಲರು ಕೋರ್ಟ್ಗೆ ಹೇಳಿದ್ರು. ಕೊನೆಗೆ ಕೋರ್ಟ್ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈ ಕೇಸ್ನ ಸಂಪೂರ್ಣ ವಿವರವನ್ನು ಕೋರ್ಟ್ಗೆ ಸಲ್ಲಿಸಿ ಅಂತೇಳಿ ಪೊಲೀಸರಿಗೆ ಅಂದರೆ ಸರ್ಕಾರಿ ವಕೀಲರಿಗೆ ಸೂಚನೆಯನ್ನು ಕೊಟ್ಟು ಈಗ ಆದೇಶವನ್ನು ಕಾಯ್ದಿರಿಸಿದೆ. ಹೀಗಾಗಿ ಮಹಿಳೆಯರಿಗೆ ಗೌರವನೇ ಇಲ್ವಾ, ಯಾಕಿಂತ ಮಾತನ್ನ ಆಡಿದ್ರಿ ಅನ್ನುವಂಥ ಪ್ರಶ್ನೆಗಳನ್ನು ಕೇಳಿ ಈಗ ಆದೇಶವನ್ನು ಕಾಯ್ದಿರಿಸಿದೆ. ಮತ್ತೆ ಅರ್ಜಿದಾರರನ್ನ ತೀವ್ರ ತರಾಟೆಗೆ ಕೂಡ ತಗೊಂಡಿದೆ. ಓಕೆ ರಮೇಶ್, ಹೋಲ್ಡ್, ನಾನು ಮಾತಾಡ್ತೇನೆ. ಈಗ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಇದುವರೆಗೂ ಕೂಡ ಯಾಕೆ ಬಂಧನ ಆಗಿಲ್ಲ ಅನ್ನುವಂಥದ್ದು ಈಗಿರುವಂತಹ ಬಹಳ ಮುಖ್ಯವಾದಂಥ ಪ್ರಶ್ನೆ. ಅವರು ಈಗ ರಮೇಶ್ ಕೂಡ ಹೇಳ್ತಾ ಇದ್ರು, ಕೋರ್ಟ್ನಲ್ಲಿ ಎಲ್ಲಿದ್ದಾರೆ ಅವರು ಅಂತ ಕೇಳಿದ್ರೆ ಗೊತ್ತಿಲ್ಲ ನನಗೆ ಅಂತ ಅವ್ರ ವಕೀಲರು ಹೇಳ್ತಾರಂತೆ.
ಸೊ ಈಗ ಈ ಪುಢಾರಿ ರಾಜೀವ್ ಗೌಡನನ್ನ ಬಂಧಿಸೋದಕ್ಕೆ ಪೊಲೀಸರು ಯಾಕೆ ವಿಫಲರಾಗ್ತಾ ಇದ್ದಾರೆ? ರಾಜೀವ್ ಬಂಧಿಸೋದಕ್ಕೆ ಅಸಹಾಯಕರಾಗ್ಬಿಟ್ಟಿದಾರ ಚಿಕ್ಕಬಳ್ಳಾಪುರ ಪೊಲೀಸರು. ಹಗಲು ರಾತ್ರಿ ಏನದೆ ಹುಡುಕಾಡ್ತಾ ಇದಾರಂತೆ, ಆದ್ರೂ ಪತ್ತೆ ಆಗ್ತಿಲ್ವಂತೆ. ರಾಜೀವ್ ಗೌಡ ಬಂಧಿಸೋದಕ್ಕೆ ಪೊಲೀಸರ ಮೇಲೆ ಏನಾದರೂ ಒಂದು ಒತ್ತಡ ಕೆಲಸ ಆಗ್ತಾ ಇದೆಯಾ ಇಲ್ಲಿ ಅನ್ನುವಂಥದ್ದು ಸಹಜವಾಗಿ ಕಾಡುವಂಥ ಪ್ರಶ್ನೆ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಅಜ್ಞಾತ ಸ್ಥಳದಿಂದ ವಕೀಲರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ವಕೀಲರ ಜೊತೆಗೆ ಮಾತಾಡ್ತಾರೆ, ವಕೀಲರು ಬಂದು ಇಲ್ಲಿ ವಕಾಲತನ್ನ ಮಂಡಿಸ್ತಾ ಇದ್ದಾರೆ, ಅರ್ಜಿ ಹಾಕ್ಕೊಂಡು ಇಲ್ಲ ನಮಗೆ FIR ರದ್ದು ಮಾಡಿ ಅಂತೇಳಿ. ಬಟ್ ಪೊಲೀಸರಿಗೆ ಸಿಗ್ತಾ ಇಲ್ಲ. ಸೊ ಇಬ್ಬರು ಪ್ರಭಾವಿ ಸಚಿವರ ಮಧ್ಯೆ ಪೊಲೀಸರು ನಲುಗಿದ್ದಾರ. ಹಾಗಾದ್ರೆ ರಾಜೀವ್ ಗೌಡ ಬಂಧನಕ್ಕೆ ಪರ ವಿರೋಧದ ಆರೋಪಗಳಿವೆ. ಈಗ ಇಬ್ರು ಸಚಿವರ ನಡುವೆ ಪರ ವಿರೋಧದ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆಯಂತ. MC ಸುಧಾಕರ್ ಒಂದ್ ಕಡೆ, ಇನ್ನೊಂದು KH ಮುನಿಯಪ್ಪ, ಅವ್ರ ನಡುವೆ ಪೈಪೋಟಿ ನಡೀತಾ ಇದೆ ಅಂತ. KH ಮುನಿಯಪ್ಪ ಬೆಂಬಲಿಗರಾಗಿದ್ರು ಈ ರಾಜೀವ್ ಗೌಡ. ಇನ್ನೊಂದ್ ಕಡೆ ಕಾನೂನು ಕ್ರಮಕ್ಕೆ ಸಚಿವ ಸುಧಾಕರ್ ಅವರು ಸೂಚನೆ ಕೊಟ್ಟಿದ್ದಾರೆ. ಇವರಿಬ್ರು ಜಟಾಪಟಿ ನಡೀತಾ ಇದೆಯಾ ಹಾಗಾದ್ರೆ ಕಾಂಗ್ರೆಸ್ನಲ್ಲೇನೆ ಸಚಿವರಿಬ್ಬರ ಜಟಾಪಟಿ? ಅಥವಾ ಬರೀ ನಾವು ಹುಡುಕ್ತೀವಿ ಅಂತ ಹೇಳಿ ನಾಟಕ ಆಡ್ತಾ ಇದಾರಾ, ಬರೀ ನಟಿಸ್ತಾ ಇದಾರಾ? ಹಾಗಾದ್ರೆ ಕೇರಳ, ತಮಿಳುನಾಡು, ಬೆಂಗಳೂರು ಸೇರಿ ಎಲ್ಲಾ ಕಡೆ ನಾವು ಹುಡುಕಾಡ್ತಿದ್ದೀವಿ ಅಂತ ಹೇಳ್ತಾರೆ. ಇವರು ತಮ್ಮ ಅರ್ಜಿಲಿ ಹೇಳ್ತಾರೆ, ರಾತ್ರಿ ಎಲ್ಲ ಬಂದು ಇಲ್ಲಿ ನಮ್ಮ ಮನೆ ಹತ್ರ ಕಾಯ್ತಾ ಇದ್ದಾರೆ, ಅಂಥದ್ದು ಏನಾಗಿಲ್ಲ, ನಾನು ಕ್ಷಮೆ ಕೇಳಿದ್ದೀನಿ, ನಾನು ಸಹಕರಿಸ್ತೀನಿ ಅನ್ನುವಂಥದ್ದನ್ನೆಲ್ಲ ರಾಜೀವ್ ಗೌಡ ತಮ್ಮ ಅರ್ಜಿಯಲ್ಲಿ ಹೇಳ್ತಾರೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಭೀಮಪ್ಪ ನೀಡ್ತಾರೆ. ಭೀಮಪ್ಪ, ಲಾಸ್ಟ್ ಟೈಮ್ ಕೂಡ ನಾವು ಇದನ್ನ ಮಾತಾಡ್ತಾ ಇದ್ವಿ. ಈಗ ಈ ಇನ್ಸಿಡೆಂಟ್ ಆದಮೇಲೆ TV9 ಕೂಡ ಇದ್ರ ಬಗ್ಗೆ ಏನೊಂದು ವರದಿಯನ್ನು ಪ್ರಸಾರ ಮಾಡ್ತು. ಅದಾದ ನಂತರ ನಮ್ಮ ಪ್ರತಿನಿಧಿಗೆ ಸಿಕ್ಕಿದ್ರು, ಮಾತಾಡಿದ್ರು, ನೀವು ಕೂಡ ಫೋನ್ ಮೂಲಕ ಅವರನ್ನ ಸಂಪರ್ಕಿಸಿದಿರಿ. ಇದೆಲ್ಲವೂ ಆಗತ್ತೆ ಅಂತ ಹೇಳಿದ್ರೆ ಪೊಲೀಸರಿಗೆ ಯಾಕೆ ಸಿಗಲ್ಲ ಇವರು ರಾಜೀವ್ ಗೌಡರು? ಇವ್ರೇನಾದ್ರೂ ಪ್ರಭಾವ ಏನಾದರೂ ಒಳಗಾಗ್ತಿದಾರ ಪೊಲೀಸರು, ಏನಾದರೂ ಪ್ರೆಷರಿಗೆ ಇಲ್ಡ್ ಆಗಿದಾರ ಪೊಲೀಸರು ಅನ್ನುವಂಥದ್ದು ಪ್ರಶ್ನೆ. ಭೀಮಪ್ಪ. ರೆಹಮಾನ್, ಹೌದು, ತಾವು ಹೇಳಿದಾಗೆ ನೀವು ಅತ್ತಂಗ್ ಮಾಡು ನಾನು ಸತ್ತಂಗ್ ಮಾಡ್ತೀನಿ ಅನ್ನೋ ಒಂದು ಗಾದೆಯಾಗಿ ಈ ಒಂದು ಪ್ರಕರಣ ಸಾಕ್ಷಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಚಿಕ್ಕಬಳ್ಳಾಪುರ ಪೊಲೀಸರು ಅಂತಂದರೆ ಇಡೀ ಕರ್ನಾಟಕದಲ್ಲಿ ಉತ್ತರ ಭಾರತದ ಕುಖ್ಯಾತ ಕ್ರಿಮಿನಲ್ಗಳು, ಕುಖ್ಯಾತ ಗ್ಯಾಂಗ್ಸ್ಟರ್ಗಳು ಸೇರಿದಂತೆ ದೊಡ್ಡ ದೊಡ್ಡ ರೌಡಿಗಳನ್ನು ಎಡೆಮುರಿ ಕಟ್ಟಿ ತಂದು ಅವ್ರನ್ನ ಕಾನೂನು ವ್ಯಾಪ್ತಿಗೆ ಒಳಪಡಿಸಿದಂಥ ಒಂದು ಹೆಸರು ಒಂದು ಚಿಕ್ಕಬಳ್ಳಾಪುರ ಪೊಲೀಸರಿಗಿದೆ. ಆದರೆ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ಪೌರಾಯುಕ್ತ ಅಮೃತ ಕೇಸ್ನಲ್ಲಿ ಪೊಲೀಸರು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ರೆಹಮಾನ್. ಅವತ್ತು ರಾಜೀವ್ ಗೌಡ ಅವರು ತಮ್ಮ ಫೋನನ್ನು ಸ್ವಿಚ್ ಆಫ್ ಮಾಡುವವರೆಗೂ ಸಹ ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ ಮತ್ತು ಚಿಂತಾಮಣಿಯ ಕೆಲವು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಈ ರಾಜೀವ್ ಗೌಡ ಒಂದು ನಿರಂತರ ಸಂಪರ್ಕದಲ್ಲಿದ್ದ ಅಂತಕ್ಕಂಥ ಒಂದು ಖಚಿತ ಮಾಹಿತಿ TV9ಗೆ ಲಭ್ಯವಾಗಿದೆ. ಮತ್ತು ನಮಗೆ ಇನ್ನೊಂದು ಖಚಿತ ಮಾಹಿತಿ ಪ್ರಕಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಬ್ಬ ಪೊಲೀಸ್ ಅಧಿಕಾರಿ ಸಹ ಒಂದು ರಾಜೀವ್ ಗೌಡ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಅವರು ಮನಸ್ಸು ಮಾಡಿದ್ರೆ ಕೆಲವೇ ಕ್ಷಣಗಳಲ್ಲಿ ರಾಜೀವ್ ಗೌಡನ ಬಂಧಿಸಬಹುದಾಗಿದೆ. ಮತ್ತೊಂದು ಕಡೆಗೆ ಈಗ ಪೊಲೀಸರು ಬೆಂಗಳೂರು ನಗರ ಸೇರಿದಂತೆ ತಮಿಳುನಾಡು, ಕೇರಳ ಮತ್ತು ಬೆಂಗಳೂರು ಸುತ್ತಮುತ್ತ ಅಂದರೆ ಹೆಬ್ಬಾಳು, KR ಪುರಂ, ಮಂಡೂರು ಮತ್ತು ಮೈಸೂರು ರೋಡು ಸೇರಿದಂತೆ ಸುತ್ತಮುತ್ತ ಒಂದು ತನಿಖೆ ಮಾಡುವ ರೀತಿಯಲ್ಲಿ ನಾಟಕ ಮಾಡ್ತಾ ಇದ್ದಾರೆ. ಈಗ ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಖಚಿತ ಮಾಹಿತಿಗಳ ಪ್ರಕಾರ ಹೇಳೋದಾದರೆ ರಾಜೀವ್ ಗೌಡ ಅವರು ಬೆಂಗಳೂರು ನಗರದಲ್ಲೇ ಅಡಗಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಮತ್ತು ಮೊನ್ನೆ ಒಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ JDS ಶಾಸಕ ಅವರು BN ರವಿಕುಮಾರ್ ಅವರು ಆರೋಪ ಮಾಡಿ ಸ್ವತಃ ರಾಜ್ಯ ಸರ್ಕಾರ ಮತ್ತು ರಾಜ್ಯದ ಒಬ್ಬ ಪ್ರಭಾವಿ ಮಂತ್ರಿ ರಾಜೀವ್ ಗೌಡ ಅವರನ್ನು ರಕ್ಷಿಸ್ತಾ ಇದ್ದಾರೆ, ಅವರು ಮನೆಯಲ್ಲೇ ಅಡಗಿರಬಹುದು, ಹಾಗಾಗಿ ರಾಜ್ಯ ಸರ್ಕಾರ ಅವ್ರನ್ನ ರಕ್ಷಣೆ ಮಾಡ್ತಿದೆ ಅಂತೇಳಿ ಒಂದು ಗಂಭೀರವನ್ನು ಆರೋಪ ಮಾಡಿದರು. ಮತ್ತೊಂದು ಕಡೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ MC ಸುಧಾಕರ್ ಅವರು ಹೇಳ್ತಾರೆ, ರಾಜೀವ್ ಗೌಡ ಅವರನ್ನು ತಕ್ಷಣ ಬಂಧಿಸಿ ಕ್ರಮ ಕೈಗೊಳ್ಳುವಂತೆ ನಾವು ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದೀನಿ, ಹಾಗಾಗಿ ಪೊಲೀಸರು ಎಲ್ಲ ರೀತಿಯ ಒಂದು ತನಿಖೆ ನಡೆಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಒಂದು ಕಡೆಗೆ ಪೊಲೀಸರು ಈ ಒಂದು ಪ್ರಕರಣದಿಂದ ರಾಜೀವ್ ಗೌಡರನ್ನು ಬಚಾವ್ ಮಾಡೋದಕ್ಕೆ ಸುಮ್ಮನೆ ಟೈಮ್ ಡ್ರ್ಯಾಗ್ ಮಾಡ್ತಾ ಇದ್ದಾರೆ. ಕೋರ್ಟಿಗೆ ಆದಷ್ಟು ಬೇಗ ಬೇಲ್ ಆಗಲಿ, ಮಧ್ಯಂತರ ಜಾಮೀನಾಗಲಿ, ಈ ರೀತಿಯ ಒಂದು ಧೋರಣೆ ತಾಳಿದ್ದಾರೆ ಅಂತೇಳಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಒಂದು ಸಾರ್ವಜನಿಕರು ಮಾತನಾಡ್ಕೊಳ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಪೊಲೀಸ್ ಇಲಾಖೆಗೆ ಕ್ಷಣಕ್ಕೆ ಸಾರ್ವಜನಿಕವಾಗಿ ಡ್ಯಾಮೇಜ್ ಆಗ್ತಿದ್ರು ಸಹ ಪೊಲೀಸರು ಪ್ರಾಮಾಣಿಕವಾಗಿ ದಕ್ಷವಾಗಿ ತನಿಖೆ ನಡೆಸ್ತಾ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿದೆ. ಮತ್ತೊಂದು ಕಡೆ ಈಗಾಗಲೇ ಪೊಲೀಸ್ ಈಗ ಪ್ರಸ್ತುತ ತನಿಖೆ ನಡೆಸೋ ರೀತಿಯಲ್ಲಿ ಹೇಳಬೇಕಾದ್ರೆ ಸಾಕಷ್ಟು ತಾಂತ್ರಿಕ ಎವಿಡೆನ್ಸ್ಗಳಿದೆ ಮತ್ತು ಮುಖಾಮುಖಿ ನೋಡಿರುವಂಥ ಘಟನೆಗಳಿದೆ. ಈ ಎಲ್ಲ ತಾಂತ್ರಿಕ ಎವಿಡೆನ್ಸ್ಗಳನ್ನು ಇಟ್ಕೊಂಡು ಸಹ ಒಂದು ತನಿಖೆ ಮಾಡಿದ್ರು ಸಹ ರಾಜೀವ್ ಗೌಡರನ್ನು ಹಿಡಿಯೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತಂದರೆ ಎಲ್ಲ ಒಂದು ಕಡೆಗೆ ರಾಜ್ಯದ ಹಿರಿಯ ಪ್ರಭಾವಿ ಸಚಿವರೊಬ್ಬರು ಅವರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ಮುಲಾಜಿಗೆ ಒಳಪಟ್ಟಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸರು ಅವ್ರನ್ನ ಬಂಧಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ, ಅವರೆಲ್ಲ ಒಂದು ಕಡೆ ಅಸಹಾಯಕರಾಗಿದ್ದಾರೆ ಅಂತಕ್ಕಂಥ ಕೆಲವು ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಈಗ ರಾಜೀವ್ ಗೌಡ ಅವರ CDR ಮಾಹಿತಿ ಆಧರಿಸಿ ಶಿಡ್ಲಘಟ್ಟ ಪೊಲೀಸರು ಸುಮಾರು 25ರಿಂದ 30 ಜನ ಅವರ ಆಪ್ತ ಬಳಗ, ಅವರ ಸ್ನೇಹಿತರಿರ್ಬೋದು ಮತ್ತು ಅವರ ಸುತ್ತಮುತ್ತಲ ಕೆಲಸ ಮಾಡೋರಿರ್ಬೋದು, PAಗಳು ಸೇರಿದಂತೆ ಸಾಕಷ್ಟು ಜನರನ್ನ ಒಂದು ಕರೆ ತಂದು ತನಿಖೆ ನಡೆಸ್ತಾ ಇದ್ದಾರೆ. ಆದರೂ ಸಹ ರಾಜೀವ್ ಗೌಡ ಸಿಗ್ತಿಲ್ಲ ಅಂತಂದರೆ ಅಂಥ ಕುಖ್ಯಾತ ಕ್ರಿಮಿನಲ್ ಇವರು. ಒಬ್ಬ ಪೊಲೀಸರಿಗೆ ಗೊತ್ತು, ಸಾರ್ವಜನಿಕರಿಗೆ ಗೊತ್ತು, ಕೆಲವು ಮೀಡಿಯಾದ ಜೊತೆ ಸಂಪರ್ಕಲಿರೋದು ಗೊತ್ತು, ವಕೀಲರ ಜೊತೆ ಏನೋ ಸಂಪರ್ಕ ಸಾಧಿಸಿದ್ದಾರೆ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಇಷ್ಟೆಲ್ಲ ಇದ್ರೂ ಸಹ ಒಬ್ಬ ಗೊತ್ತಿರುವ ಆರೋಪಿಯನ್ನು ಹಿಡಿಯೋದಕ್ಕೋಸ್ಕರ ಅವರಿಗೆ ಕಾನೂನು ಪರಿವ್ಯಾಪ್ತಿಗೆ ಒಳಪಡಿಸಿ. ಎಸ್, ಥ್ಯಾಂಕ್ ಯು ಭೀಮಪ್ಪ ಅಂಡ್ ರಮೇಶ್.